ಸರ್, ಈಗ ರಾಷ್ಟ್ರೀಯ ಮಹಿಳಾ ಈಗ CBI, ED, ಇನ್ಕಮ್ ಟ್ಯಾಕ್ಸು ಇವರೆಲ್ಲ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ? ವೈಟ್ ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡ್ಬೇಕಾ? ಅವರು ಇಲ್ಲಿವರೆಗೂ ಈ ನಿಜವಾದ ತಪ್ಪು ಮಾಡಿರೋರನ್ನ ಮುಚ್ಚಾಕಿರೋದು ಬಿಟ್ರೆ ಬಿಜೆಪಿ ಸರ್ಕಾರದಲ್ಲಿ ಯಾರು ತಪ್ಪಿತಸ್ಥರನ್ನ ಶಿಕ್ಷೆ ಕೊಟ್ಟಿದ್ದಾರೆ? ವಿಜಯ್ ಮಲ್ಯ ದೇಶ ಬಿಟ್ಟು ಓಡೋಗಿ ಎಷ್ಟು ದಿನ ಆಯ್ತು? ನೀರವ್ ಮೋದಿ ದೇಶ ಬಿಟ್ಟು ಓಡೋಗಿ ಎಷ್ಟು ದಿನ ಆಯ್ತು? ಲಲಿತ್ ಮೋದಿ, ಮೆಹುಲ್ ಚೋಕ್ಸಿ ದೇಶ ಬಿಟ್ಟು ಓಡೋಗಿ ಎಷ್ಟು ದಿನ ಆಯ್ತು? ಲಂಡನ್ ಅಲ್ಲಿ ಅವರ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದ್ರು ಕೂಡ ದೇಶಕ್ಕೆ ವಾಪಸ್ ತಗೊಂಬರಕ್ಕಾಗಿಲ್ಲ. ಅದೇ ತರಹ ಇದನ್ನು ಮುಚ್ಚಾಕೋದಿಕ್ಕೆ ಕೊಡ್ಬೇಕಾ CBIಗೆ? ಹಿಂದೆ 7 ಪ್ರಕರಣ ಕೊಟ್ಟಿದೀವಲ್ಲ ನಾವು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿಯವರು ಬಹುಶಃ ಅವ್ರ ಸರ್ಕಾರದ ಅವಧಿಯಲ್ಲಿ 1 ಕೇಸು CBIಗೆ ಕೊಟ್ಟಿಲ್ಲ. ನಾವು 7 ಕೇಸ್ ಕೊಟ್ಟಿದ್ದೇವೆ. ಯಾವುದರಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ ನಿಮ್ಮ ಪ್ರಕಾರ? ಇವತ್ತು ದೇಶದಲ್ಲಿ ಇವೆಲ್ಲ ಸೋ ಕಾಲ್ಡ್ CBI, ED, IT ಇವೆಲ್ಲ ವಾಷಿಂಗ್ ಮೆಷಿನ್ಗಳಾಗಿದ್ದಾವೆ. ಬಿಜೆಪಿಯವರ ಹಿಡಿತ ಆಪೋಸಿಷನ್ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಏಜೆನ್ಸಿಗಳಾಗಿ ಉಳಿದಿದ್ದಾವೆ. ಇದು ದೇಶದ ಜನಗಳಿಗೂ ಗೊತ್ತಿದೆ. ಯಾರಿಗೆ ಮರಳು ಮಾಡುವಂತ ಪ್ರಯತ್ನ ನಡೀತಾ ಇದೆ? ಇನ್ನೊಂದು ಆರೋಪ ಕೇಳಿಬರ್ತಾ ಇದೆ ಸರ್, ಸಂತ್ರಸ್ತರಿಗೆ ದೂರು ಕೊಡುವಂತೆ ಒತ್ತಡ ಹೇರಲಾಗ್ತಾ ಇದೆ ಸರ್ಕಾರದಿಂದ. ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. SIT ಅವ್ರು ಕೇಳಿ ನಾವಂತ ರಾಮನಗರದ ವಿಚಾರದಲ್ಲಿ ರಾಮನಗರ ಶಾಸಕರ ಒಂದು ಹುಡುಕ್ ಬಂದಿದ್ದಕ್ಕೆ ಅವ್ರ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ದೊಡ್ಡ ಹಗರಣ ಆಗಿದೆ. ಈ ವಿಚಾರದಲ್ಲಿ ಯಾಕೆ ಇನ್ನೂ ಕೂಡ ಬಂಧನ ಆಗ್ತಾ ಇಲ್ಲ? ವರೈಲ್ ಮಾಡಬಹುದು. ಅವರು ಕೇಳೋದು ಸರಿ ಇದೆ. ಅದನ್ನು ಬೇಕಾದ್ರೆ ಯಾರಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ಲಿ, ಎನ್ಕ್ವೈರಿ ಮಾಡ್ಲಿ. ಅಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನೋಡಪ್ಪ, 1 ತಪ್ಪು ಮಾಡಿದ್ವು ಅಂತೇಳಿ 100 ತಪ್ಪು ಮಾಡ್ಬೇಕೇನಪ್ಪ? ತಪ್ಪ ಆಗಿದ್ರೆ ಈಗ ಅವ್ರು ಹೇಳ್ತಾ ಇದ್ದಾರೆ ತಪ್ಪಾಗಿದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ, ಎನ್ಕ್ವೈರಿ ಮಾಡಲಿ. ಪೊಲೀಸವ್ರು ಕೇಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ JMFC ಕೋರ್ಟಿಗೆ ಹೋಗ್ಬಿಟ್ಟು ಕೋರ್ಟ್ ಕಡೆಯಿಂದ ಡೈರೆಕ್ಷನ್ ಕೊಟ್ಟು ರಿಜಿಸ್ಟರ್ ಮಾಡೋಕೆ ಅವಕಾಶ ಇದೆಯಲ್ಲಪ್ಪ. ಅಷ್ಟು ನಿಮಗೆ ಪೊಲೀಸ್ನವರು ಕೇಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಕೋರ್ಟ್ಗೆ ಹಾಕಿ ಕೋರ್ಟ್ ಡೈರೆಕ್ಷನ್ ಮೇಲೆ FIR ಮಾಡ್ಬೋದಲ್ಲೇನಪ್ಪ? ಮಾಡಿಸಿಯಪ್ಪ. ನೋಡಿ, ನಾನಿವತ್ತು ಅಧಿಕಾರದಲ್ಲಿ ಇರಬಹುದು, ಆದರೆ ಈ ವ್ಯವಸ್ಥೆ ಬಹಳ ಹದಗೆಟ್ಟೋಗಿದೆ. ಸುಮ್ಮನೆ ನಾವು ಆರೋಪ ಮಾಡಿ ಹೋಗೋದಕ್ಕಿಂತ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಅವಕಾಶಗಳನ್ನ ನಮ್ಮ ಸಂವಿಧಾನ ಕೊಟ್ಟಿದೆ, ಕಾನೂನು ಕೊಟ್ಟಿದೆ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋ ಕೆಲಸ ಮಾಡಿ. ಯಾರು ಕಾನೂನು ಮೇಲೆ ಇರಬಾರ್ದು. ಒಂದು ಕಾಲದಲ್ಲಿ ಬಳ್ಳಾರಿಯಲ್ಲಿ ಏನ್ ನಡೀತಾ ಇತ್ತು? ಒಂದು ಕಾಲದಲ್ಲಿ ಎಷ್ಟು ದಬ್ಬಾಳಿಕೆ ನಡೀತು? ಸಂವಿಧಾನದಿಂದ ಹೊರಗಡೆನೆ ಇದ್ರು. ಆದರೆ ಒಂದಲ್ಲ ಒಂದಿನ ಕಾನೂನಿನ ಈ ಹಳೆ ಹಿಂದಿ ಸಿನಿಮಾಗಳಲ್ಲಿ ಹೇಳ್ತಾ ಇದ್ರಲ್ಲ, ಕಾನೂನ್ಗೆ ಹಾತ್ ಬಹುತ್ ಲಂಬೆ ಹೋದೆ ಹೋಗುವಂತ ಪರಿಸ್ಥಿತಿ ಆದ್ರೆ ಎಲ್ಲಾರ್ಗೂ ಒಳ್ಳೇದು, ದೇಶಕ್ಕೆ ಒಳ್ಳೇದು ಎಲ್ಲಾರ್ಗಿಂತ. ನಮ್ಮಂತವ್ರು ನಾವು ಕಾನೂನು ಮೇಲೆ ಕೂತಿದೀವಿ ಅಂತ ಏನು ಅಧಿಕಾರ ಇದ್ದಾಗ ಏನು ಮಾಡಿದ್ರೆ ನಾನ್ ಮಾಡಿದ್ರು ಕೂಡ ನನಗೂ ಪಾಠ ಕಲಿಸೋ ಕೆಲಸ ನಿಮ್ಮಂತವ್ರು ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.